ಅಮ್ಮ ಈಗಲಾದರೂ ಹೇಳು, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಒಳ್ಳೆ ಕೆಲಸಕ್ಕೆ ಹೊರಟಿರುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಸುಮ್ಮನೆ ನೀ ಡ್ರೈವ್ ಮಾಡು. ಅಮ್ಮ ನಿನಗೆ ಗೊತ್ತಿದೆ ಅಲ್ವಾ, ಸಾಕಷ್ಟು ಜವಾಬ್ದಾರಿ ಇರುತ್ತೆ ನನಗೆ. ಪ್ರಿಯಾರಿಟಿ ಮೇಲೆ ಕೆಲಸ ಮಾಡ್ತಾ ಇರ್ತೀನಿ ನಾನು. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳು. ಇದು ನಿನ್ ಜವಾಬ್ದಾರಿನೇ ಕಣೋ. ಅದೇನೋ ಪ್ರಯಾರಿಟಿ ಅಂದ್ಯಲ್ಲ, ಅದೇ ಇದು. ನೋಡು, ಮದ್ವೆ ಅಂತ ಆದ್ಮೇಲೆ 10 ಸಂಪ್ರದಾಯಗಳಿರುತ್ತವೆ. ಅದನ್ನೆಲ್ಲ ನೀನೇ ನಿಭಾಯಿಸ್ಬೇಕಲ್ವಾ? ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊ, ನಂಗೆ ಸೀರಿಯಸ್ ಆಗಿ ಟೈಮ್ ವೇಸ್ಟ್ ಆಗ್ತಾ ಇದೆ. ನಾನು ನಿಮಗೆ ಬೇಡ ಅಂತ ಹೇಳಿಲ್ಲ ತಾನೆ. ನಿಮ್ಗೆ ಏನು ಶಾಸ್ತ್ರ ಬೇಕೋ ಅದನ್ನ ಮಾಡ್ಕೊಳ್ಳಿ, ಬಟ್ ನನ್ನನ್ನು ಕರಿಬೇಡಿ. ಚೆನ್ನಾಗಿದೆ ನೀ ಹೇಳೋದು. ಮದುವೆ ಗಂಡ ಇಲ್ದೆ ತಾಳಿ ಕಟ್ಸು ಅಂತ ಹೇಳ್ದಾಗಾಯ್ತು ನೀ ಹೇಳಿದ್ದು. ನೋಡು ಪುಟ್ಟ, ಲೀಲಾ ತಾಳಿಗೆ ಕರಿಮಣಿ ಪೋಣಿಸ್ಬೇಕು. ಗಂಡ ಆಗಿ ನೀನು ಅವಳಿಗೆ ಕರಿಮಣಿ ಕಾಲ್ಗೆಜ್ಜೆ ಕೊಡಿಸ್ಬೇಕು. ಮನೆ ಹಿರಿಯಳಾಗಿ ಈ ಕೆಲಸ ಮಾಡಿಸೋ ಜವಾಬ್ದಾರಿ ನಂದು. ಪುಟ್ಟ, ನನಗೆ ಗೊತ್ತು ನನ್ನ ಮಗ ನನ್ನ ಮಾತಿಗೆ ಇಲ್ಲ ಅನ್ನಲ್ಲ ಅಂತ. ಅಮ್ಮ, ನನ್ನನ್ನು ಯಾಕೆ ಈ ಥರ ಇಕ್ಕಟ್ಟಲ್ಲಿ ಸಿಗಾಕ್ಸ್ತಾ ಇದೆಯಾ? ನೀನು ಗೊತ್ತು ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಅದು ಅಲ್ಲದೆ ಇಷ್ಟ ಇಲ್ದಿರೋ ಮದುವೆ, ಬೇಡದಿರೋ ಸಂಬಂಧ, ಇಷ್ಟಿದ್ರು ನಾನು ಪುಟ್ಟ, ಬೇರೆ ವಿಷಯ ಆಗಿದ್ರೆ ನಾನು ಇಷ್ಟು ಬಲವಂತ ಮಾಡ್ತಿರ್ಲಿಲ್ಲ. ಆದ್ರೆ ಇದು ಸಂಪ್ರದಾಯ. ಇಲ್ಲ ಅಂತ ಹೇಳಿ ತಾಯಿ ಮನಸ್ಸಿಗೆ ಬೇಜಾರು ಮಾಡಬೇಡವೋ ಪ್ಲೀಸ್. ರಾಣಿ ಥರ ಮೆರಿಬೇಕಾಗಿದ್ದ ಮನೆಗೆ ಕಳ್ಳಿ ಥರ ಬರೋ ಹಾಗಾಯ್ತು. ಲೀಲಾ, ನನಗೆ ಮೋಸ ಮಾಡಿ ಈ ಮನೇಲಿ ಮಹಾರಾಣಿ ಥರ ಮೆರಿತಿದ್ಯಾ? ಮೆರಿ ಇನ್ನೇನು ಸಂಭ್ರಮ ಕೆಲವೇ ಗಂಟೆಗಳಷ್ಟೇ. ನನ್ನ ತಲೆ ಕೊಡ್ದು ನನ್ನ ಲೈಫ್ ಹಾಳು ಮಾಡಿರೋ ನಿನ್ನ ತಲೆ ತೆಗೆಯೋವರೆಗೂ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ನನ್ನ ಬಾಳಿಗೆ ವಿಷ ಹಾಕಿರೋ ನಿನಗೋಸ್ಕರ ವಿಷ ಹಾಕಿರೋ ಈ ಲಾಡನ್ನು ತಂದಿದ್ದೀನಿ. ಇದನ್ನ ನೀನು ತಿಂದ್ಬಿಟ್ರೆ ಮುಗೀತು ನಿನ್ನ ಕತೆ. ಇವತ್ತೇ ನನ್ನ ಸಮಾಧಿ. 3ನೇ ದಿನಕ್ಕೆ ಹಾಲು ತುಪ್ಪ, 11ನೇ ದಿನಕ್ಕೆ ನಿನ್ನ ತಿಥಿ, 12ನೇ ದಿನಕ್ಕೆ ನಂದು ಏಜದು ಮದುವೆ. ಅಯ್ಯಯ್ಯೋ, ಏನಿದು? ಯಾರೋ ಹೆಂಗಸರು ಯಜಮಾನ ಕಡೆನೇ ಬರ್ತಿದಾರಲ್ಲ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾರ್ ನೀವೆಲ್ಲ? ನಾವು ಸಮಾಜ ಸೇವಕರು. ನಿತ್ಯ ನಿರಂತರ ನಿಸ್ವಾರ್ಥ ಸೇವಾ ಅಬಲಾಶ್ರಮದಿಂದ ಬಂದಿದ್ದೀವಿ. ಪ್ರತಿ ವರ್ಷ ಏಜೆಯವರು ನಮ್ಮ ಆಶ್ರಮಕ್ಕೆ ಡೊನೇಷನ್ ಕೊಡ್ತಾ ಇದ್ರು. ಈ ವರ್ಷ ಹೊಸದಾಗಿ ಮದುವೆ ಆಗಿದಾರಲ್ಲ, ಹಾಗೆ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಧನ ಸಹಾಯ ಪಡ್ಕೊಂಡೋಗೋಣ ಅಂತ ಬಂದಿದ್ದೀವಿ. ಮನೆ ಒಳಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಇವ್ರ ಜೊತೆ ಹೋದ್ರೆ ಯಾರಿಗೂ ಡೌಟ್ ಬರಲ್ಲ. ಒಳ್ಳೇದು. ಈ ಮನೆಗೆ ಬಂದಿರೋ ಹೊಸ ಅತ್ತೆ ಅಂತೂ ಜನ ಸೇವೆ ಮಾಡೋದ್ರಲ್ಲಿ ಎತ್ತಿದ ಕೈ. ನೀವು ಹೋಗಿ ಹೆಲ್ಪ್ ಕೇಳಿದ್ರೆ ಖಂಡಿತ ಇಲ್ಲ ಅನ್ನಲ್ಲ. ಬನ್ನಿ ಹೋಗಿ ಡೊನೇಷನ್ ಕೇಳೋಣ. ಹೌದು, ತಾವ್ಯಾರೋ ಗೊತ್ತಾಗ್ಲಿಲ್ಲ. ನಾನು ಅವ್ರ ವೆಲ್ ವಿಷರ್. ಹೊಸದಾಗಿ ಮದುವೆ ಆಗಿದಾರಲ್ಲ, ಅದಕ್ಕೆ ಒಂದು ವಿಶ್ ಮಾಡಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ನೀವು ಬೇರೆ ಜನ ಸೇವೆ ಅಂತ ಹೇಳ್ತಿದ್ದೀರಾ, ನಾನು ನಿಮ್ಮ ಪರವಾಗಿ ಒಂದು ಮಾತು ಕೇಳ್ತೀನಿ. ಹೌದು, ನೀವು ಮುಖ ಯಾಕೆ ಮುಚ್ಕೊಂಡಿದ್ದೀರಾ? ಮುಖ ತೋರಿಸಿ. ಅದು ನನಗೆ ಸ್ಕಿನ್ ಅಲರ್ಜಿ ಆಗಿದೆ. ಈಗ ನಾನೇನಾದರೂ ನಿಮಗೆ ನನ್ನ ಮುಖ ತೋರಿಸಿದ್ರೆ ನೀವಿಲ್ಲೇ ತಲೆ ಸುತ್ತ ಬಿದ್ದು ಹೋಗ್ಬಿಡ್ತೀರಾ. ಅಯ್ಯೋ ಪಾಪ, ಬನ್ನಿ.
ನಮಸ್ತೆ ಮೇಡಮ್. ನಮಸ್ಕಾರ. ಕೂತ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಅಬಲೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ಹಂಚ್ತಿದ್ದೀವಿ. ಪ್ರತಿ ವರ್ಷನೂ ಏನೇ ಕಾರ್ಯಕ್ರಮ ಮಾಡಿದ್ರು ಎಜೆ ಅವರು ನಮಗೆ ಧನ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಬರೀ ನಾವು ದುಡ್ಡಿಗೋಸ್ಕರ ಬಂದಿಲ್ಲ. ಎಜೆ ಸರು ಇಷ್ಟು ದಿನ ಸಿಂಗಲ್ ಆಗಿದ್ರು, ಇವಾಗ ಮದುವೆ ಆಗಿದ್ದಾರೆ. ಅದಕ್ಕೆ ನಾವು ಗಂಡ ಹೆಂಡತಿಗಿಬ್ಬರಿಗೂ ವಿಶ್ ಮಾಡೋದಕ್ಕೆ ಬಂದಿದ್ದೀವಿ. ವಿಶ್ ಮಾಡ್ಬೋದಿತ್ತು, ಆದರೆ ಏಜೆ ಮನೇಲಿಲ್ಲ. ನಿಮಗೆ ಹಣಕಾಸಿನ ವ್ಯವಸ್ಥೆ ನಾನು ಮಾಡ್ತೀನಿ, ನೀವಿನ್ ಹೊರಡ್ಬೋದು. ಎಜೆ ಅವ್ರು ಇಲ್ಲದೆ ಇದ್ರೆ ಏನಂತೆ, ಅವ್ರ ಹೆಂಡತಿ ಇದ್ದಾರಲ್ವಾ, ಅವ್ರ ಕೈಲಾದ್ರೂ ಡೊನೇಷನ್ ಕೊಡ್ಸಿ. ಹೌದು, ನಾವು ಮಿಸ್ಸಸ್ ಏಜೆಗೆ ಸ್ವೀಟ್ ತಿನ್ನಿಸ್ಬೇಕು. ಪ್ಲೀಸ್ ಅವನ್ನ ಬರೋದಕ್ಕೆ ಹೇಳಿ. ಯಾಕೆ ನಮ್ಮ ದುರ್ಗಾಕ್ಕೆ ದುಡ್ಡು ಕೊಟ್ರೆ ಬೇಡ ಅನ್ನತ್ತ ನಿಮ್ಮ ಸೇವಾಶ್ರಮ? ಆಗ ಈ ಮನೆಗೆ ಅತ್ತೆ ಇರಲಿಲ್ಲ, ಹಿರಿ ಸೊಸೆಗೆ ದೊಡ್ಡ ಸ್ಥಾನ ಇತ್ತು. ಈಗ ಈ ಮನೆಗೆ ಅತ್ತೆ ಬಂದಿದ್ದಾರೆ. ಈ ಮನೆ ಯಜಮಾನಿ ಕೈಯಿಂದ ದುಡ್ಡು ತಗೊಂಡ್ರೆ ಅದಕ್ಕೊಂದು ಘನತೆ ಇರುತ್ತೆ ಅಂತ. ನೀವು ಹಿಂಜರಿತಿರೋದು ನೋಡಿದ್ರೆ ಅತ್ತೆ ಸೊಸೆ ಮಧ್ಯೆ ಏನಾದರೂ ನೀವು ಯಾವ ಕೆಲ್ಸಕ್ಕೆ ಬಂದಿದ್ದೀರೋ ಅದನ್ನ ಮಾತ್ರ ಮುಗಿಸ್ಕೊಂಡು ಹೋಗಿ. ಏಜೆ ಸಂಸಾರ ದುಸಾಬ್ರಿ ನಿಮಗೆ ಬೇಕಾಗಿಲ್ಲ. ಸರಸ್ವತಿ, ಹೋಗಿ ಅವ್ರನ್ನ ಕರ್ಕೊಂಬ. ಅಕ್ಕನ ಸಾವಿಗೆ ಏಜನೆ ಕಾರಣ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಹುಡುಕ್ಬೇಕು ಅಂದ್ರೆ ನೀವು ಮತ್ತೆ ಆ ಮನೆಗೆ ಹೋಗ್ಬೇಕು. ಇದೇ ಕೊನೆ. ನನ್ನ ಪರ್ಮಿಷನ್ ಇಲ್ಲದೆ ನಾನು ನೋಡೋಬೇಡ. ಅಲ್ಲ, ಅಲ್ಲಿ ವಿಕ್ರಮ್ ಹೇಳ್ತಿರೋದಕ್ಕೂ ಇಲ್ಲಿ ಏಜೆ ಆಡ್ತಿರೋದಕ್ಕೂ ಕರೆಕ್ಟಾಗಿ ಸಿಂಕ್ ಆಗ್ತಿದೆಯಲ್ಲ. ಅನ್ಯಾಯವಾಗಿ ಒಂದು ಜೀವ ತೆಗೆದು ಈಗೇನು ಆಗೇ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಿದಾರಲ್ಲ ಈ ಏಜೆ. ಈ ಲೀಲಾ ಅಂದರೆ ನ್ಯಾಯ ಅಂದರೆ ಲೀಲಾ. ನೀವು ಮಾಡಿರೋ ತಪ್ಪಿಗೆ ನಾನು ಸಾಕ್ಷಿ ಹುಡುಕ್ತೀನಿ. ನನ್ನ ಕೈಲಿ ಎಲ್ಲ ಆಗುತ್ತೆ.